ಸುಮಾರು ದಿನ ಆಯಿತು ಒಂದು ಒಳ್ಳೆ ಕನ್ನಡ ಸಿನಿಮಾ ನೋಡಿ, ಯಾವುದಾದ್ರೂ ಒಂದು ಒಳ್ಳೆ ಸಿನಿಮಾ ಬಂದರೆ ಹೋಗಿ ನೋಡೋಣ ಅಂತ ಕಾಯ್ತಾ ಇದ್ದವರು ದಯವಿಟ್ಟು ಈ ಸಿನಿಮಾದ ರಿವ್ಯೂವನ್ನು ನೋಡಿ. ನಮಸ್ಕಾರ ವೀಕ್ಷಕರೇ. ಸಿಂಪಲ್ ಸುನಿ ನಿರ್ದೇಶನದ ಮೋಡ ಕವಿದ ವಾತಾವರಣ ಸಿನಿಮಾ ರಿಲೀಸ್ ಆಗಿದೆ. ಫಸ್ಟ್ ಆಫ್ ಆಲ್ ಸಿನಿಮಾ ನೋಡಿ ಹೊರಬಂದ ಮೇಲೆ ನನಗನ್ಸಿದ್ದು ಒಂದೇ, ಸಖತ್ ಎಂಗೇಜಿಂಗ್ ಮತ್ತು ಹೆವಿ ಇಂಟ್ರೆಸ್ಟಿಂಗ್ ಆಗಿರುವಂತಹ ಒಳ್ಳೆಯ ಸಿನಿಮಾ ಇದು. ಇದರ ಕಥೆ ವಿಚಾರಕ್ಕೆ ಬರೋದಾದ್ರೆ, ಒಂದು ಸುಂದರವಾದ ಹಿಲ್ ಟಾಪ್ ರೆಸಾರ್ಟ್, ಅಲ್ಲಿಗೆ ಒಂದಿನ ಎರಡು ಕಪಲ್ಗಳು ಬಂದು ರಿಜಿಸ್ಟರ್ ಆಗ್ತಾರೆ. ಹೋಗ್ತಾ ಹೋಗ್ತಾ ಅವರ ಮಧ್ಯೆ ಕ್ರಾಸ್ ಕಮ್ಯುನಿಕೇಶನ್, ಫ್ರೆಂಡ್ಶಿಪ್, ಹೊಸ ಫೀಲಿಂಗ್ಸ್ ಎಲ್ಲ ಶುರುವಾಗಿ ಎಲ್ಲರೂ ತುಂಬ ಕ್ಲೋಸ್ ಆಗಿಬಿಡ್ತಾರೆ. ಅಲ್ಲಿಂದ ಮುಂದೆ ಏನಾಯ್ತು, ಇವರೆಲ್ಲರ ಕಥೆ ಏನು, ಆಕ್ಚುಲಿ ಇಲ್ಲಿರೋ ಕೋರ್ ಎಮೋಷನ್ ಏನು ಅನ್ನೋದನ್ನ ನೀವು ಥಿಯೇಟರ್ನಲ್ಲೇ ನೋಡಬೇಕು. ಈ ಸಿನಿಮಾದ ದೊಡ್ಡ ಪ್ಲಸ್ ಪಾಯಿಂಟ್ ಅಂದ್ರೆ ಇದರ ರೈಟಿಂಗ್ ಮತ್ತು ಸ್ಕ್ರೀನ್ ಪ್ಲೇ. ನೋ ನಾನ್ ಸೆನ್ಸ್. ಸುನಿ ಅವರ ಹಿಂದಿನ ಸಿನಿಮಾಗಳಾದಂತಹ ಗತವೈಭವ ಅಥವಾ ಅವತಾರ ಪುರುಷದಲ್ಲಿ ಕಥೆಗಿಂತ ಔಟ್ ಆಫ್ ದ ಬಾಕ್ಸೇ ಜಾಸ್ತಿ ಇತ್ತು. ಸ್ಕ್ರೀನ್ ಪ್ಲೇ ಮೇಲೆ ಸ್ವಲ್ಪ ಹಿಡಿತ ಕಳ್ಕೊಂಡಿದ್ರು, ಆದರೆ ಈ ಸಲ ಕಥೆಯ ಮೇಲೆ ಸಂಪೂರ್ಣ ಹಿಡಿತ ಸಾಧಿಸಿ ಸಖತ್ತಾಗಿ ಕಮ್ ಬ್ಯಾಕ್ ಮಾಡಿದ್ದಾರೆ. ಸಿನಿಮಾ ಶುರುವಾದ ಮೊದಲ 10 ನಿಮಿಷದಲ್ಲೇ ನಮ್ಮನ್ನ ಕಥೆಯೊಳಗೆ ಎಳೆದುಕೊಂಡು ಬಿಡ್ತಾರೆ. ಚರೀಶ್, ಸಾತ್ವಿಕ್, ಸೌಪರ್ಣಿಕಾ ಹಾಗೂ ಧನು, ಹೀಗೆ ಪ್ರತಿಯೊಬ್ಬರ ಪಾತ್ರಕ್ಕೂ ಅದ್ಭುತವಾದ ಸ್ಕ್ರೀನ್ ಸ್ಪೇಸ್ ಇದೆ. ಅದರಲ್ಲೂ ಶೀಲಂ ಮತ್ತೆ ಮೋಕ್ಷ ಅವರ ಪಾತ್ರಗಳಿಗೆ ಲೇಯರಿಂಗ್ ತುಂಬಾ ಚೆನ್ನಾಗಿದೆ. ಇಬ್ಬರು ಆ ಮ್ಯಾಚುರಿಟಿಯನ್ನು ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಕಥೆ ಯಾಕೆ ಈ ಲೆವೆಲ್ ಇಂಟ್ರೆಸ್ಟಿಂಗ್ ಅಂದ್ರೆ, ಇಂಟರ್ವೆಲ್ನಲ್ಲೇ ಬರುವಂತಹ ಆ ಟ್ವಿಸ್ಟ್, ಯಪ್ಪ ನೆಕ್ಸ್ಟ್ ಲೆವೆಲ್ ಸರ್ಪ್ರೈಸ್ ಅದು. ಅಲ್ಲಿವರೆಗೆ ಒಂದು ಫೀಲ್ ಗುಡ್ ಮೂಡ್ನಲ್ಲಿ ಹೋಗ್ತಾ ಇದ್ದ ಸಿನಿಮಾ ಸಡನ್ ಆಗಿ ಸೈಕೋಪಾತ್ ಮಿಸ್ಟ್ರಿ ಥ್ರಿಲ್ಲರ್ ಆಗಿ ಕನ್ವರ್ಟ್ ಆಗಿಬಿಡತ್ತೆ. ಸೆಕೆಂಡ್ ಹಾಫ್ನಲ್ಲಿ ಬರುವಂತಹ ಬ್ಯಾಕ್ ಟು ಬ್ಯಾಕ್ ಟ್ವಿಸ್ಟ್ಗಳು ನಮ್ಮ ಊಹೆಗೂ ಕೂಡ ನಿಲ್ಕಲ್ಲ. ಅದರಲ್ಲೂ ಮೋಕ್ಷ ಅವರ ಪರ್ಫಾರ್ಮೆನ್ಸ್ ಅಂತೂ ಮೈ ಮೇಲೆ ನಾಗವಲ್ಲಿ ಬಂದ ಹಾಗೆ ಬೆಂಕಿಯಾಗಿದೆ. ಸುನಿ ಮತ್ತೆ ಜುಡಾ ಸ್ಯಾಂಡಿ ಕಾಂಬಿನೇಷನ್ ಅಂದ್ರೆ ಕೇಳಬೇಕಾ? ಆ ಹಿಲ್ ಟಾಪ್ ಲೊಕೇಶನ್, ಆ ಮಳೆ ಬ್ಯಾಕ್ ಗ್ರೌಂಡ್ ಜೊತೆಗೆ ಜುಡಾ ಸ್ಯಾಂಡಿ ಅವರ BGM ಕಥೆಯ ಫೀಲ್ ಜೊತೆಗೆ ಪರ್ಫೆಕ್ಟ್ ಆಗಿ ಸಿಂಕ್ ಆಗಿದೆ. ಸಿನಿಮಾದಲ್ಲಿ ನೆಗೆಟಿವ್ ಅಂತ ಹುಡುಕೋವಷ್ಟು ಪುರುಸತ್ತು ಈ ಇಂಟೆಲಿಜೆಂಟ್ ಸ್ಕ್ರೀನ್ ಪ್ಲೇನಲ್ಲಿ ಕೊಡಲ್ಲ. ಆದರೂ ಪ್ರೀ ಕ್ಲೈಮ್ಯಾಕ್ಸ್ ಅಲ್ಲಿ ಬರುವಂತಹ ಬಾಬುಜಾನ್ ಅನ್ನೋ ಕ್ಯಾರೆಕ್ಟರ್ ಲೇಯರ್ ತರೋದ್ರಲ್ಲಿ ಲಾಜಿಕ್ ಸ್ವಲ್ಪ ಮಿಸ್ ಆಗಿದೆ ಅಂತ ಅನಿಸ್ತು. ಇದನ್ನ ಇನ್ನಷ್ಟು ನೀಟಾಗಿ ಕಟ್ ಕೊಡ್ಬೋದಿತ್ತು. ಬಟ್ ಟ್ರಸ್ಟ್ ಮೀ, ಇದು ಸಿನಿಮಾದ ಓಟಕ್ಕೆ ಹಾಗೂ ಇಂಪ್ಯಾಕ್ಟ್ಗೆ ಯಾವುದೇ ತೊಂದರೆ ಮಾಡಲ್ಲ. ಒಟ್ಟಾರೆ ಹೇಳಬೇಕಂದ್ರೆ, ಎಷ್ಟೋ ದಿನಗಳ ನಂತರ ಒಂದು ಇಂಟೆಲಿಜೆಂಟ್ ಮತ್ತು ಫ್ರೆಶ್ ಅನುಭವ ಕೊಟ್ಟಂತಹ ಕನ್ನಡ ಸಿನಿಮಾ ಇದು. ಸುನಿ ಅವರ ಆಕ್ಚುಯಲ್ ಪೊಟೆನ್ಷಿಯಲ್ ಮತ್ತೆ ಹೊರ ಬಂದಿದೆ. ಫ್ಯಾಮಿಲಿ ಜೊತೆಗೂ ಆರಾಮಾಗಿ ನೋಡ್ಬೋದು, ಆದರೆ ಫ್ರೆಂಡ್ಸ್ ಜೊತೆ ಹೋದರೆ ಎಕ್ಸ್ಪೀರಿಯನ್ಸ್ ಇನ್ನೂ ಸಖತ್ತಾಗಿರುತ್ತೆ. ಖಂಡಿತ ಮಿಸ್ ಮಾಡದೆ ಥಿಯೇಟರ್ಗೆ ಹೋಗಿ ನೋಡಿ. ನಮಸ್ಕಾರ.